ಕಲೆಗಳಿಗೆ ಬೆಲೆ ಕೊಡುತ್ತಾ ಕಲಾವಿದರನ್ನ ಬೆಳೆಸುತ್ತಾ ವಿಶೇಷ ಕಲಾವಿದರನ್ನ ಸುರಪುರ ತಾಲೂಕಿಗೆ ಪರಿಚಯಿಸುತ್ತಾ ತಾಲೂಕಿನಲ್ಲಿ ಯಾವುದೇ ಊರಲ್ಲಿ ಇದ್ರೂ ಕೂಡ ತನು ಮನದಿಂದ ಸಹಾಯವನ್ನು ಮಾಡಿರುವಂತ ಉದ್ಘಾಟಕರಾಗಿ ಅಭಿಷೇಕ ಶ್ರೀ ಬಲಭೀಮ್ ನಾಯಕ ಬೈರಮಟ್ಟಿ ಅಣ್ಣವರೇ, ಅದೇ ರೀತಿ ಈ ಒಂದು ನಾಟಕದ ಉದ್ಘಾಟನೆಯನ್ನು ಮಾಡಿರ್ತಕ್ಕಂಥ ನಮ್ಮ ಶರಣಗೌಡರು ವಜ್ಜಲ್ ಅವರೇ, ಅದೇ ರೀತಿಯ ಭೂಮಿ ಪೂಜೆಯನ್ನು ಮಾಡಿರ್ತಕ್ಕಂಥ ನಮ್ಮ ಆನಂದ್ ಗೌಡ್ರವರೇ, ಮತ್ತು ಕಲೆಗೆ ಮತ್ತೊಬ್ಬರು ನಮ್ಮ ತಾಲೂಕಿನಲ್ಲಿ ಸದಾ ಜೋಡಿತಾಗಿ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಅನೇಕ ಕಾರ್ಯಕ್ರಮ ನಡೆದಿರ್ತಕ್ಕಂಥ ನಮ್ಮ ರಮೇಶಣ್ಣ ಆಲ್ದಾಳ್ ಆಗಿರ್ಬೋದು, ಮತ್ತು ವೆಂಕಟೇಶಣ್ಣ ಬೇಟೆಗಾರ್ ಆಗಿರ್ಬೋದು, ಮತ್ತು ನಮ್ಮ ಮೂಲಿಮನಿ ಅಣ್ಣ ಅವರು ಕೂಡ ಸದಾ ಕಾರ್ಯಕ್ರಮದಲ್ಲಿ ಓಡಾಡುತ್ತಾ ಅವರು ಕೂಡ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ. ಹಾಗೆ ನಮ್ಮ ಸುರಪುರ ತಾಲೂಕಿನಲ್ಲಿ ಶಾಂತಿಯುತವಾಗಿ ರೋಡಿಗಳನ್ನು ಮಟ್ಟ ಹಾಕಿ ಕ್ರೈಮ್ಗಳನ್ನು ತೇಜಸ್ವಿ ಸದಾ ಸುರಪುರ ಚಿಂತನೆ ಸಂಸ್ಥಾನದ ಬಗ್ಗೆ ಗೌರವ ಘಟಕರನ್ನು ಮನುಷ್ಯರನ್ನಾಗಿ ಪರಿವರ್ತನೆ ಮಾಡುವಂತ ದೀಕ್ಷೆ ಅಧಿಕಾರಿ ಇರತಕ್ಕಂಥ ನಮ್ಮ ಸುರಪುರ ತಾಲೂಕಿನ PSI ಕೃಷ್ಣ ಸುಬೇದರ್ ಅವರೇ, ವೇದಿಕೆ ಮೇಲೆ ಇರ್ತಕ್ಕಂಥ ಅವರಿವನ್ನಲ್ಲದೆ ವೇದಿಕೆ ಮೇಲೆ ಎಲ್ಲ ನಮ್ಮ JDS ನ ನಾಯಕರಾಗಿರ್ತಕ್ಕಂಥ ಶ್ರವಣ್ ಕುಮಾರ್ ಡೊಣ್ಣಗೇರಿ ಅವರೇ, ಹಾಗೂ ಎಲ್ಲ ವೇದಿಕೆ ಮೇಲೆ ತಪ್ಪಾಗಿ ಭಾವಿಸಬಾರ್ದು, ಎಲ್ಲರೂ ಹೆಸರು ತಗೊಳಕ್ಕಾಗಲ್ಲ. ಮತ್ತು ತಮ್ಮೆಲ್ಲರಿಗೂ ಕೂಡ ನಾನು ಕೈ ಮುಗಿದು ನಮಸ್ಕರಿಸ್ತೇನೆ. ಯಾಕಂದ್ರೆ ಇಂಥ ಥಂಡಿ ಒಳಗೆ ಕಂಡ ಬಿಟ್ಟು ಎಂಡ ಬಿಟ್ಟು ಕಲೆ ಬೆಲೆ ಕೊಡ್ಬೇಕಂತ ಬಂದಿರಲ್ಲ, ನಮ್ಮೆಲ್ಲ ವೇದಿಕೆ ಮುಖಾಂತರ ನಿಮ್ಗೆ ಚಪ್ಪಾಳೆ ಬಾರಿಸ್ತೀವಿ ನಾವು. ನಿಮಗೆ ಇವತ್ತಿನ ದಿನದಾಗ ಏನಾಗಿದೆ ಅಂದ್ರೆ ಒಂದು 30 ಸೆಕೆಂಡ್ ಸ್ಟೇಟಸ್ಗಳಲ್ಲಿ ಇಡೀ ನಾಟಕ ಅರ್ಥ ಆಗ್ತದ, 1 ನಿಮಿಷ ಸ್ಟೇಟಸ್ ಅಲ್ಲಿ ನಮ್ದೆಲ್ಲ ಅರ್ಥ ಆಗ್ತದ. ಆದ್ರೆ ಈ ಒಂದು ನಾಟಕ ಮಾಡ್ಬೇಕಂದ್ರೆ ಸುಮಾರು 2-3 ತಿಂಗಳಿಂದ ತಾಲೀಮು ಮಾಡಿ ನಾಟಕವನ್ನು ಮಾಡಿ ಬೇರೆ ಊರಿಂದ ಮಹಿಳೆಯರನ್ನು ಕರೆಸಿ ಸುಮಾರು ಚಿಕ್ಕನಹಳ್ಳಿ ಯಲ್ಲಮ್ಮನ ಶಕ್ತಿ ಹಂಗಂದ್ರೆ 20 ವರ್ಷದಿಂದ ನಿರಂತರವಾಗಿ ನಡೆಯುವಂತ ಒಂದು ನಾಟಕ ಯಾವ್ದು ಹೇಳಿದ್ರೆ ಅದು ಚಿಕ್ಕನಹಳ್ಳಿ ಯಲ್ಲಮ್ಮ ತಾಯಿಯಪ್ಪ ಅವರಂದ್ರೆ ಕೂಡ ತಪ್ಪಾಗಲ್ಲ. ಆ ತಾಯಿಯ ಶಕ್ತಿ ಅಂತಂದ್ರೆ ನೋಡ್ರಿ, ಊರಾಗಂತ ದೊಡ್ಡ ಗಟರಗಟ್ಟಿ ನಾಯಕರಿಲ್ಲ, ಎಲ್ಲ ಯುವಕರು ಪಕ್ಷಭೇದ ಜಾತಿ ಭೇದವನ್ನು ಮರೆತು ಈ ಊರೊಳಗ ನಿರಂತರವಾಗಿ ನಾಟಕ ಮಾಡ್ಕೊಂಡು ಬರ್ತಾ ಇದ್ದಾರೆ, ನಾಟಕ ಆಡ್ತಾ ಇರ್ತಾರೆ, ಹೊಸ ಹೊಸ ಕಲಾವಿದರನ್ನ ಒಂದು ಬೈಗೆ ತರುವಂತ ಕೆಲಸ ಮಾಡ್ತಾ ಇದ್ದಾರೆ. ಇದು ಯಾವ ಊರಿಗೆ ಸಾಧ್ಯ ಇಲ್ಲ. ಯಾಕಂದ್ರೆ ಇಲ್ಲಿ ಚಿಕ್ಕನಹಳ್ಳಿ ತಾಯಿ ಯಲ್ಲಮ್ಮ ತಾಯಿ ಅಂದ್ರೆ ಕೂಡ ಅಂತ ಶಕ್ತಿ ಅದ. ತಾಯಿ ಆಶೀರ್ವಾದ ತಮ್ಮೆಲ್ಲರ ಮೇಲೆ ಇರಲಿ, ಕಲಾವಿದರ ಮೇಲೆ ಇರಲಿ, ವೇದಿಕೆ ಇರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳ ಮೇಲೆ ಇರಲಿ ಅಂತ ಹೇಳ್ತಾ, ಈಗಿನ ಕಾಲದಾಗ ನಾವು ಹೆಣ್ಣು ಸಿಗ್ಬೇಕಾದ್ರೆ ಬಹಳ ಕಷ್ಟ ಆಗ್ಯದ. ರಾಜಕೀಯ ಒಳಗೆ ಏನಾದ್ರು ಸವಲತ್ತು ಬೇಕಾದ್ರೆ CM ಮನವಿ ಪತ್ರ ಕೊಡೋದು ನೋಡ್ತೀವಿ. ಈಗ ನಮ್ಮ ಕನ್ಯಾ ಹುಡುಕಾಡಿ ಕೊಡ್ರಿ ಅನ್ನೋ ಒಂದು ಕಾಲ ಬಂದದ. ಯಾಕಂದ್ರೆ ಹೆಣ್ಣು ಸಿಗೋವಲ್ದು. ಗೌರ್ಮೆಂಟ್ ನೌಕರಿ ಎಷ್ಟದ, ಎಷ್ಟು ಕೂರಿ ಹೊಲ ಅದ, ಎಲ್ಲಿ ಪ್ಲಾಟ್ ಅದಾವ, ಎಷ್ಟು ಅಂತಸ್ ಮನಿ ಅದ ಅಂತ ನೋಡುವಂತ ಕಾಲ ಬಂದದ. ತಮಗೆಲ್ಲ ಗೊತ್ತದ. ಯಾಕ ದೋಸ್ತರಿಗೆ ಹೆಣ್ಣು ಹುಡುಕಾಡ್ತಿರ್ತೀರಿ, ಮನೆಗೆ ಅಣ್ಣತಮ್ಮರಿಗೆ ಹೆಣ್ಣು ಹುಡುಕಾಡ್ತಿರ್ತೀರಿ. ಯಾಕಂದ್ರೆ ಹುಡುಗಿ ಮನೆಗೆ ಏನು ಇರಂಗಿಲ್ಲ, ಚಪ್ರದ ಮನೆಗೆ ಇರ್ತಾರ, ನೌಕರಿ ಅದ ಅಂತ ಹೇಳ್ತಾರ. ಯಾಕಂದ್ರೆ ಹೆಣ್ಣುಗಳು ಕೊರತೆ ಆಗ್ಯದ. ಅದಕ್ಕೆ ಹೇಳಿದ್ವಿ 2-3 ವರ್ಷ ಸರ್ಕಾರ ಹೇಳುತ್ತೆ ಭ್ರೂಣ ಪತ್ತೆ ಮಾಡಬೇಡ್ರಿ, ಹೆಣ್ಣು ಮಕ್ಳು ಇದ್ರೆ ತೆಗಿಸ್ಬೇಡ್ರಿ ಅಂತ. ಅವತ್ತು ಗಣ ಮಗ ಅಂತ ಹೇಳಿ ಇವತ್ತು ಗಣಮಗ ಹೆಣ್ಮಗಳಾಗ್ಯಾಳ. ಎಂಥವ್ರು ಇರ್ಲಕ್ಕಪ್ಪ ಕೊಟ್ರಿ ಮೊದಲ ಅಂತಾರ. ಸೆಕೆಂಡ್ ಹ್ಯಾಂಡ್ ಇದ್ರೆ ನಡೀತದ, ಬುಟ್ರು ನಡೀತಕ್ಕ ಪರಿಸ್ಥಿತಿ ಹಂಗಾಗ್ಯದ. ಅದಕ್ಕೆ ಹೇಳ್ತೀರಿ, ಹೆಣ್ಣಿಗೆ ಗೌರವ ಕೊಡ್ರಿ, ಹೆಣ್ಣಿಗೆ ಸಮಾನತೆ ಇರಲಿ. ಹೆಣ್ಣು ಕೊಡೋವತ್ತಾಗ ಏನು ವಿಚಾರ ಮಾಡ್ತೀವಿ ಅಂದ್ರೆ ಆ ಹುಡುಗನ ಕ್ಯಾರೆಕ್ಟರ್ ಬಗ್ಗೆ ಆಗ್ಲಿ, ಅವನ ಬಗ್ಗೆ ನೋಡಲ್ಲ, ಅವನ ಆಸ್ತಿ ಅವನ ಅಂತಸ್ತು ನೋಡ್ತೀವಿ. ಇಲ್ಲಿ ಅರ್ಥ ಏನದ ನಾಟಕದ್ದು, ಮಗ ಸತ್ರು ಮಾಂಗಲ್ಯ ಬೇಕು, ಮಗನೇ ಹೋಗ್ಲಿ ಮಾಂಗಲ್ಯಕ್ಕೆ ಬಹಳ ಮಹತ್ವ ಅದ. ಇಲ್ಲಿ ಹೆಂಗಂದ್ರೆ ಮಾಂಗಲ್ಯ ಹೋಗ್ಲಿ, ಮೇಂಟೆನೆನ್ಸ್ ಇರಲಿ, ಡೈವರ್ಸ್ ಬರಲಿ, ಆಸ್ತಿ ಒಳಗಾರ ಜೀವನ ಸೆಟ್ ಆಗ್ಲಂತ ಕಾಲ ಅದ. ಅದಕ್ಕೆ ಇದು ಅರ್ಥಪೂರ್ಣವಾದಂತ ಒಂದು ನಾಟಕ ಐತಿ. ಈ ನಾಟಕ ತಾವು ನೋಡಿಕೊಂಡು ತಿಳ್ಕೋಬೇಕು. ಒಳ್ಳೆದನ್ನ ನಾವು ಸ್ವಾಗತಿಸಬೇಕು, ಕೆಟ್ಟದನ್ನ ನಾವು ದೂರ ತಪ್ಪಬೇಕನ್ನುವಂತ ಒಂದು ನಾಟಕ ಚಿಕ್ಕನಹಳ್ಳಿ ಮುಖಾಂತರ, ಈ ಒಂದು ಊರಿನ ಮುಖಾಂತರ ಈ ತಾಲೂಕಕ್ಕೆ ರಾಜ್ಯಕ್ಕೆ ಒಂದು ಸಂದೇಶ ಹೋಗ್ಲಿ ಅಂತ ಮಾತು ಹೇಳ್ತೀನಿ. ಹೆಣ್ಣಾಡ್ದಂತ ತಾಯಿ ಅಂದ್ರೆ ಹೆಣ್ಣಿದ್ರೆ ಹೇಳ್ತೀನಿ, ದಯವಿಟ್ಟು ಹುಡುಗನ ಮನಿತನ ಮನಸ್ಸು ನೋಡ್ರಿ. ಅವ್ರ ಆಸ್ತಿ ಅಂತಸ್ತ ಯಾವ್ದು ಬರಲ್ಲ, ಕ್ಷಣಿಕ. ಇಲ್ಲಿ ಗಳಿಸಿದ್ದು ಯಾರು ಶಾಶ್ವತವಾಗಿ ತಗೊಂಡೋಗಲ್ಲ, ಇಲ್ಲೇ ಭೂಮಿ ಮೇಲೆ ಬಿಟ್ಟು ಹೋಗ್ತಾರ. ಹಂಗಾಗಿ ದಯವಿಟ್ಟು ಒಳ್ಳೆದಕ್ಕ ನಾವು ಆಸ್ಪದನೆ ಕೊಡ್ಬೇಕು, ಒಳ್ಳೆದನ್ನ ಗೌರವಿಸೋಣ, ಒಳ್ಳೆದನ್ನ ಕಲಿಯೋಣ ಈ ಚಿಕ್ಕನಹಳ್ಳಿ ನಾಟಕ ಮುಖಾಂತರ ಅಂತ ಹೇಳಿ ಇನ್ ಹೆಚ್ಚಿಗೆ ಮಾತಾಡಲ್ಲ. ಯಾಕ ಪಾಪ ನೀವು ರೊಕ್ಕ ಕೊಟ್ಟು ಬಂದು ಕುಂತ್ರಿ, ನಾವೆಲ್ಲ ಸುಮ್ಮ ಫ್ರೀ ಬಂದಿವಿ. ಇನ್ನೆತ್ತಾದ್ರೆ ಕೈಯಾರ ಮತ್ತೆ ಅಗಡಿಕ ಹುಡುಕಾಡ್ತೀರಿ ಅಂತ ಬೇಡ.
ಎಲ್ಲರ ಪರವಾಗಿ ಮಾತಾಡಂತ ನನಗೆ ಅವಕಾಶ ಕೊಟ್ಟಾರ. ಹಂಗಾಗಿ ಯಾರು ತಪ್ಪಾಗಿ ಭಾವಿಸ್ಬಾರ್ದು ಅಂತೇಳಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತೆಲ್ಲ ಚಿಕ್ಕನಹಳ್ಳಿ ಗ್ರಾಮದಾಗಿರ್ಬೋದು, ಕಲಾವಿದರಾಗಿರ್ಬೋದು, ವೇದಿಕೆ ಮಾಡಿರ್ತಕ್ಕಂಥ ಎಲ್ಲರಿಗೂ ಕೂಡ ಧನ್ಯವಾದ ವ್ಯವಸ್ಥೆ ನನ್ನ ಮಾತು ಮುಗಿಸ್ತೇವೆ.